ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು ಬುಧವಾರ 11ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಖಗೋಳದ ಗ್ರಹಗಳ ಸ್ಥಿತಿ ಹೇಗಿದೆ, 12 ರಾಶಿಯವರ ಭವಿಷ್ಯ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂಥದ್ದು ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ವಜ್ರನಾಮ ಯೋಗ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ವಜ್ರನಾಮ ಯೋಗ ಪಾದವಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂತಹದ್ದು ವಾರ ಬುಧವಾರ. ಈ ದಿವಸ ಜ್ಯೇಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗ ವಜ್ರನಾಮ ಯೋಗ ಬಾಲವಾಕರಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗದಲ್ಲಿ. ದಿನ ವಿಶೇಷತೆಯಲ್ಲಿ ಏನು? ಗುರು ವಕ್ರತ್ಯಾಗ. ನೋಡಿ, ಗುರು ವಕ್ರಿಯಾಗಿದ್ದ ಇಷ್ಟು ದಿವಸ, ಇವತ್ತು ವಕ್ರತ್ಯಾಗವನ್ನು ಮಾಡಿ ರುಜು ಆಗ್ತಾ ಇದ್ದಾನೆ. ಅಂದ್ರೆ ಏನು? ಮುಂದೆ ಹೋಗ್ತಾ ಇದ್ದಾನೆ. ರುಜು ಅಂದ್ರೆ ಮುಂದೆ ಹೋಗೋದು, ರುಜು ಆಗೋದು ಅಂದ್ರೆ ಒಳ್ಳೆ ಮಾರ್ಗವನ್ನು ಹಿಡಿಯೋದು, ವಕ್ರ ಮಾರ್ಗವನ್ನು ಬಿಡೋದು. ಇವತ್ತು ಸಾಯಂಕಾಲ ಸಾಧಾರಣವಾಗಿ 5 ಗಂಟೆ, ಒಂದು ಅಂದಾಜು 5 ಗಂಟೆ ಹಾಗೆ ವಕ್ರತ್ಯಾಗವನ್ನು ಮಾಡಿಬಿಡ್ತಾನೆ. ರುಜು ಆಗಿರ್ತಾನೆ ಅಂದ್ರೆ ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಜೊತೆಯಲ್ಲಿ ಅಷ್ಟಮಿ ತಿಥಿ ಇದ್ದದ್ದರಿಂದ ಅನಧ್ಯಯನ, ವೇದಾಧ್ಯಯನಕ್ಕೆ ರಜೆ. ಅಷ್ಟಮ್ಯಾಂಚ ಗುರೋರ್ಹಂತಿ ಶಿಷ್ಯಂ ಹಂತಿ ಚತುರ್ದಶಿ ಪೌರ್ಣಮಾಸ್ಯಾಂ ಉಭಯೋರ್ಹಂತಿ ಪ್ರತಿವತ್ ಪಾಠನಾಶನಂ ಹೇಳುವಂತಹ ಆಧಾರದಂತೆ ಅಷ್ಟಮಿ ದಿವಸ ವೇದಾಧ್ಯಯನಕ್ಕೆ ಆಸ್ಪದ ಇಲ್ಲ. ವೇದ ಪಾಠವನ್ನು ಹೇಳುವುದಕ್ಕೆ ಆಸ್ಪದ ಇಲ್ಲದ ಕಾರಣ ಪಾಠಶಾಲೆಗಳಿಗೆ, ಸಂಸ್ಕೃತ ಪಾಠಶಾಲೆ, ವೇದ ಪಾಠಶಾಲೆಗಳಿಗೆ ಇವತ್ತಿನ ದಿವಸ ರಜೆ ಇರ್ತದೆ. ಹೀಗಿರುವಾಗ ಇವತ್ತಿನ ಖಗೋಳದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ನೋಡೋಣ. ಮೇಷರಾಶಿ ಶೂನ್ಯವಾಗಿದೆ, ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಗುಳಿಕೋದಯವಾಗಿದೆ, ಮಾಂದಿ ಇವತ್ತಿನ ದಿವಸ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ ತುಲಾ ಈ 2 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಇಂದಿನ ದಿವಸ ನೀಚ ಚಂದ್ರ. ಚಂದ್ರನು ಬಲವನ್ನು ಕಳ್ಕೊಳ್ತಾ ಇದ್ದಾನೆ. ಅಷ್ಟಮಿ ತಿಥಿ ಅಂದ್ರೆ ಬಲ ಕಡಿಮೆ ಆಯಿತು, ಕೃಷ್ಣ ಪಕ್ಷದ ಅಷ್ಟಮಿ. ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ಕುಜನಿದ್ದಾನೆ, ರವಿ ಇದ್ದಾನೆ, ರಾಹು ಇದ್ದಾನೆ, ಬುಧನೂ ಇದ್ದಾನೆ. ಈ 4 ಗ್ರಹಗಳು ಸಹಿತವಾಗಿ ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ, ಶುಕ್ರ ಉಚ್ಚನಾಗಿದ್ದಾನೆ. ಇದು ಇಂದಿನ ಖಗೋಳದ ಗ್ರಹಸ್ಥಿತಿಯಾಗಿರತಕ್ಕಂಥದ್ದು. ಖಗೋಳದ ಗ್ರಹಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಾಗಿರ್ಲಿ ಅಥವಾ ನಮ್ಮ ಗೇಹದಲ್ಲಾಗಿರ್ಲಿ ಯಾವ ಯಾವ ಮಾರ್ಪಾಡುಗಳಾಗ್ತದೆ ಹೇಳುವಂತಹದ್ದನ್ನ ಮೇಷಾದಿ ರಾಶಿಗಳಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಧನಮಾಂದಿ ದೋಷ. ನೋಡಿ, 2ನೇ ಮನೆ ಅಂದ್ರೆ ಧನಸ್ಥಾನ. ಧನಾಧಿಪತಿ ವ್ಯಯದಲ್ಲಿ ಉಚ್ಚನಾಗಿದ್ದಾನೆ. ಅಂದ್ರೆ ಏನು? ವಿಪರೀತ ಖರ್ಚು, ದೊಡ್ಡ ಖರ್ಚು, ದೊಡ್ಡ ನಷ್ಟ, ಹಲವಾರು ಚಿಂತೆಗಳು. ಧನಸ್ಥಾನದಲ್ಲಿ ಮಾಂದಿ ಇದ್ದಾಗ ಧನಮಾಂದಿ, ಹಣಕಾಸೆಲ್ಲ ನೀವು ಬರಬೇಕಾದ್ದೆಲ್ಲ ಅಲ್ಲಲ್ಲೇ ನಿಂತು ಹೋಗಿರ್ತದೆ. ಹಣ ಬರ್ಲಿಕ್ಕೆ ಅಳುತ್ತದೆ, ಅರ್ಥಾತ್ ಲಕ್ಷ್ಮೀ ದೇವಿ ದುಃಖದಿಂದ ಇರ್ತಾಳೆ. ವಿದ್ಯಾಮಾಂದಿ ದೋಷ. ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಉಂಟಾಗ್ತದೆ. ಓದಿದ್ದೆಲ್ಲ ಮರ್ತು ಹೋಗ್ತದೆ. ಓದಿದ್ದನ್ನೇ ಮತ್ತೆ ಮತ್ತೆ ಓದಬೇಕು ಅಂತ ಕಾಣಿಸ್ತದೆ. ಓದ್ಲಿಕ್ಕೆ ಉತ್ಸುಕತೆ ಇರೋದಿಲ್ಲ. ಓದ್ಲಿಕ್ಕೆ ಕೂಳಿತ್ರೆ ಆಲಸ್ಯ, ಬಾಯಿ ಕಳೀತೀರಿ, ನಿದ್ದೆ ಮಾಡ್ತೀರಿ, ದೇಹ ಚಾಡ್ಯಕ್ಕೆ ಒಳಗಾವು ಧನಮಾಂದಿ ದೋಷದಿಂದ. ಹಾಗಂತ ನಿಮ್ಮ ರಾಶಿಯಿಂದ ಸುಖಾಧಿಪತಿ ಆಗಿರತಕ್ಕಂತಹ ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ. ಯಾವುದೇ ನಿಮ್ಮ ಮನಸ್ಸು ಯಾವುದೇ ಕೆಲಸ ಕಾರ್ಯಗಳಿಗೆ ಒಗ್ಗೂಡೋದಿಲ್ಲ, ಜಡವಾಗ್ತದೆ. ಏನು ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋದಿಲ್ಲ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಇವತ್ತಿನ ದಿವಸ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಸ್ವಲ್ಪ ಗೆಲುವು ಬರ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಬುದ್ಧಿ ವೃದ್ಧಿ. ಯಾರಿಂದ? ಆಂಜನೇಯನಿಂದ. ಆದ್ದರಿಂದ ಆಂಜನೇಯನ ಉಪಾಸನೆಯನ್ನು ಇವತ್ತಿನ ದಿವಸ ಮೇಷರಾಶಿಯವರು ಮಾಡಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ಧನಾರ್ಥಿಗಳಿಗೆ ಧನಲಾಭ, ವಿಶೇಷವಾಗಿ ಚಿಂತಕರಿಗೆ ಅನುಕೂಲ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಅನುಕೂಲ ಇದೆ. ಕೆಂಪು ಬಣ್ಣದ ವಸ್ತ್ರಗಳು, ನಾನು ನಿತ್ಯ ಹೇಳ್ತಾ ಇರ್ತೇನೆ, ಮೇಷರಾಶಿಯವರಿಗೆ ಕೆಂಪು ಬಣ್ಣದ ವಸ್ತ್ರಗಳು ಅದರಲ್ಲಿ ಎಷ್ಟೋ ವೈವಿಧ್ಯಮಯವಾಗಿರುತ್ತದೆ, ಅದನ್ನ ಬಳಸಿಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಇಂದಿನ ದಿವಸ ನಿಮಗೆ ಕ್ಷೇಮ. ಹವಳ ಧಾರಣೆಯಿಂದ ಸ್ವಲ್ಪ ಆರೋಗ್ಯಕ್ಕೆ ಅನುಕೂಲ ಅಂತ ಕಾಣಿಸ್ತದೆ. ಜೊತೆಯಲ್ಲಿ ವಿಶೇಷವಾಗಿ ನೀವು
ನೀವು ರಕ್ತ ಚಂದನದ ಹಾರವನ್ನು ಹಾಕಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ. ಹಾಗಂತ ಮೇಷರಾಶಿಗೆ ಪೂಜಾಧಿಪತಿ ಆದ್ರಿಂದ ರಕ್ತ ಚಂದನ ಮಾಲೆ ಯಾವಾಗಲೂ ಬೇಕು. ಶರೀರಕ್ಕೆ ಒಂದು ಮಾಲೆ ಇದೆ ಅಂತಂದ್ರೆ ಅದೊಂದು ಪಾಸಿಟಿವ್, ಸಾಕಷ್ಟು ಎನರ್ಜಿಯನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಉಚ್ಚ ಸ್ಥಾನದಲ್ಲಿ, ಒಳ್ಳೆಯದು. ನಿಮ್ಮ ರಾಶಿ ಅಧಿಪತಿ ಉಚ್ಚನಾಗಿದ್ದಾನೆ. ಲಾಭಾಧಿಪತಿ ಅಂತಹ ಗುರು ಧನಸ್ಥಾನಕ್ಕೆ ಬಂದಿದ್ದಾನೆ. ಎರಡೆರಡು ರೀತಿಯಿಂದ ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇದೆ. ಒಂದು ಕಲ್ಲು ಹೊಡೆದ್ರೆ ಎರಡು ಮಾವಿನ ಹಣ್ಣು ಉದುರದ ಹಾಗೆ. ಒಂದೇ ಕಲ್ಲು, ಎರಡು ಮಾವಿನ ಹಣ್ಣು. ನಿಮಗೆ ಶುಕ್ರ ಉಚ್ಚನಾಗಿದ್ದಾನೆ, ಅವನು ಕೊಡುವಂತಹದ್ದನ್ನೆಲ್ಲ ಕೊಡ್ತಾನೆ. ಲಾಭಾಧಿಪತಿ ಧನಕ್ಕೆ ಬಂದಿದ್ದಾನೆ. ಇದ್ದದ್ರಲ್ಲೇ ಲಾಭ ಮಾಡಿಕೊಳ್ಳುವಂತಹ ಅನುಕೂಲತೆಗಳು. ಲಾಭ ಮಾಡ್ಕೊಳ್ಬೇಕು. ಯಾವುದೇ ವ್ಯವಹಾರದಲ್ಲಿದ್ರೂ ಲಾಭ ಆಗಬೇಕು. ವಿದ್ಯಾ ಲಾಭ ಆಗಬೇಕು, ಧನ ಲಾಭ ಆಗಬೇಕು, ಸಂಗ್ರಹ, ಮನೆಯಲ್ಲಿ ವಸ್ತು ಲಾಭ ಆಗಬೇಕು. ಒಟ್ಟಾರೆ ಅನುಕೂಲವನ್ನು ಕೊಡುವಂತಹ ಕಾಲವಾಗಿದೆ. ವ್ಯಾಪಾರ ಸ್ಥಾನ 10ನೇ ಮನೆ. ವ್ಯಾಪಾರ ಸ್ಥಾನದಲ್ಲಿ ಕುಜ ಶತ್ರುವಿನ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ವ್ಯಾಪಾರಕ್ಕೆ ಶತ್ರುಗಳ ಕಾಟ. ನಿಮ್ಮ ಅಂಗಡಿ ಮುಂದೆ ಮತ್ತೊಂದು ಅಂಗಡಿ, ಅವರಿಗೆ ಆದಷ್ಟು ವ್ಯಾಪಾರ ನಿಮಗೆ ಆಗೋದಿಲ್ಲ. ಆಗಾಗ ಇಣಿಕಿಡಕ್ಕೆ ನೋಡ್ತಾ ಇರ್ತಾರೆ ನಿಮ್ಮನ್ನ. ನಿಮ್ಮ ಅಂಗಡಿಗೆ ಜನ ಬಂದಿದ್ದಾರಾ ಹೇಳುವಂತಹದ್ದನ್ನು ನೋಡ್ತಾರೆ. ಬಂದಿದ್ದಾರೆ ಅಂದ ತಕ್ಷಣದಲ್ಲಿ ಅವರಿಗೆ ಹೊಟ್ಟೆಯಲ್ಲೆಲ್ಲ ಒಂದು ರೀತಿಯಂತಹ ಅಲವರಿಕೆ, ಏನೋ ಒಂದು ಕುಯುಕ್ತಿ, ನಿಮ್ಮ ಅಂಗಡಿ ವ್ಯಾಪಾರ ಬಂದ್, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನಿಂಬೆಹಣ್ಣು. ಒಂದು ಗ್ಲಾಸ್ ನೀರಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕಿಟ್ಟುಬಿಡಿ. ಅದರಿಂದ ನಿಮಗೆ ನಿಂಬೆಹಣ್ಣು ಮುಳುಗಿ ಹೋಯ್ತೋ ಏನು ದೋಷ ಇಲ್ಲ. ನಿಂಬೆಹಣ್ಣು ತೇಲ್ತಾ ಇದೆಯಾ, ನಿಮ್ಮ ಜೀವನವು ತೇಲ್ತಾ ಇದೆ ಅಂತಾನೆ ಅರ್ಥ. ಅದರಿಂದ ಅದು ಪರೀಕ್ಷೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಜೊತೆಯಲ್ಲಿ ನೆಗೆಟಿವ್ ಅನ್ನು ತೆಗೀತದೆ. ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಅನುಕೂಲ. ಸಾಧ್ಯವಾದ್ರೆ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗುವನ್ನಿ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವೈವಿಧ್ಯಮಯವಾದಂತಹ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯ ಲಕ್ಷಣಗಳಿದ್ದಾವೆ. ನಾವು ಬಳಸಿಕೊಳ್ಳೋದ್ರ ಮೇಲೆ ಇರ್ತದೆ. ಬಳಸ್ಕೊಳ್ಳಿ, ಶುಭವಾಗುತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇಲ್ಲಿವರೆಗೆ ವಕ್ರನಾಗಿದ್ದ, ಈಗ ಇವತ್ತಿನ ದಿವಸದಿಂದ ಸಾಯಂಕಾಲದ ಸಂದರ್ಭದಿಂದ ಗುರು ರುಜು. ಒಳ್ಳೆಯ ಯೋಗದ ಫಲ ಆರಂಭವಾಗ್ತಾ ಇದೆ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿ ಗಜಕೇಸರಿ ಯೋಗದ ಫಲ. ಇಂದಿನಿಂದ ದುಗುಡದಿಂದ ತುಂಬಿರತಕ್ಕಂತಹ ಮನಸ್ಸು ದುಗುಡವನ್ನು ತ್ಯಾಗ ಮಾಡ್ತದೆ. ಮನಸ್ಸು ಸಂತೋಷವಾಗ್ತದೆ, ಸಮಾಧಾನಕರವಾಗಿರ್ತದೆ. ನೀವು ಒಂದು ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತೀರಿ. ಜನಾಕರ್ಷಣೆ ಇದೆ, ಜನ ಬರ್ತಾರೆ. ಆದ್ರೆ ವ್ಯಾಪಾರದಲ್ಲಿ ಸ್ವಲ್ಪ ಹಿಂದೇಟಿತ್ತು. ಹಿಂದಿನಿಂದ ನಿಮ್ಮ ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಒಟ್ಟಾರೆ ಒಳ್ಳೆಯದಾಗುವಂತಹ ಕಾಲ ಬಂತು. ಶುಕ್ರ ಉಚ್ಚನಾಗಿದ್ದಾನೆ. ಒಳ್ಳೊಳ್ಳೆಯ ವ್ಯಾಪಾರ ವ್ಯವಹಾರಗಳು, ವಸ್ತ್ರ ವ್ಯಾಪಾರಿಗಳಿಗಂತೂ ಅತ್ಯಂತ ಅನುಕೂಲ. ಅದರಲ್ಲೂ ರೇಷ್ಮೆ ವಸ್ತ್ರ ವ್ಯಾಪಾರಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಮಿಥುನ ರಾಶಿಯವರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಸ್ವಲ್ಪ ಆದಾಯ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಬುಧೌ ನಾರಾಯಣಂ ವಿದ್ಯಾತ್. ನಾರಾಯಣನ ಸೇವೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನೀವು ನಾರಾಯಣ ಮಂತ್ರವನ್ನು ಜಪಿಸಿ ಅಥವಾ ನಾರಾಯಣ ಮಂತ್ರವನ್ನು ಬರೆಯಿರಿ. 1 ಸಾರಿ ಬರೆದರೆ 10 ಸಾರಿ ಓದಿದಷ್ಟು ಪುಣ್ಯ ಬರ್ತದೆ. ಜೊತೆಯಲ್ಲಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ, ಕ್ಷೇತ್ರ ವೃದ್ಧಿ ಆಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ. ಹಸಿರು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗ್ತದೆ, ಶುಭವಾಗುತ್ತೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ನೀಚನಾಗಿದ್ದಾನೆ. ನೀಚ ಸ್ಥಾನದಲ್ಲಿದ್ದಾನೆ ಅಂದ್ರೆ ಏನು? ಮನಸ್ಸು ಕೆಟ್ಟ ಯೋಚನೆಗಳನ್ನು ಮಾಡ್ತದೆ. ಕೆಡುಕಿನ ಶಂಕೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಮನೆಗೆ ಯಾರಾದ್ರೂ ಬಂದ್ರು ಅಂದ್ರೆ ಏನಾದ್ರು ಕೆಟ್ಟದ್ದನ್ನ ಮಾಡಿ ಹೋಗ್ತಾರೆ. ನಿಮ್ಮ ಮನೆಯ ಪಾತ್ರೆ ಪಗಡ ಏನಾದ್ರು ಒಂದು ಒಡೆದು ಹಾಕಿಬಿಟ್ಟು ಅಥವಾ ಸಾರಿ ಅಂತ ಹೇಳ್ಬಿಟ್ಟು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಸಮಾಧಾನ ಇರೋದಿಲ್ಲ. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶನಿ ಶುಕ್ರರು, ಲಾಭಾಧಿಪತಿ ಭಾಗ್ಯದಲ್ಲಿದ್ದಾನೆ. ಒಳ್ಳೆಯ ಲಾಭ ಆಗ್ಬೇಕಿತ್ತು, ಒಳ್ಳೆಯ ಆದಾಯ ಬರಬೇಕಿತ್ತು, ಬರಬೇಕಾದ ಹಣ ಬರಬೇಕಾಗಿತ್ತು, ಬರೋದಕ್ಕೆ ಅಡ್ಡಿ ಆಗ್ತಾ ಇದೆ. ಅದಕ್ಕೂ ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದೇನೋ ದುರ್ಗಾ ಪ್ರಾರ್ಥನೆ, ದುರ್ಗಾ ನಮಸ್ಕಾರ ಅಥವಾ ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಲಕ್ಷ್ಮೀ ಹಾರವನ್ನು ನೀವು ಧಾರಣೆ ಮಾಡುವುದರಿಂದ, ಲಕ್ಷ್ಮೀ ಹಾರ ಯಾವುದು? ವೈಜಯಂತಿ ಮಾಲೆ. ವೈಜಯಂತಿ ಮಾಲಾಂ ಅಂತ ಬರ್ತದೆ ಸಹಸ್ರನಾಮದಲ್ಲಿ. ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ಲಕ್ಷ್ಮೀ ಪ್ರಾಪ್ತಿಗೆ ವೈಜಯಂತಿ ಮಾಲೆ ಅವಶ್ಯಕ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರ ಇತ್ಯಾದಿಗಳನ್ನ ಇಟ್ಟುಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಸ್ತ್ರೀಯರೊಂದಿಗೆ ಮಾತನಾಡುವಾಗ ಸ್ವಲ್ಪ ಜಾಗೃತಿಯಾಗಿರಿ. ಪರಿಹಾರಕ್ಕೆ ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ, ಬಿಳಿ ಬಣ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಅನುಕೂಲ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ರವಿ, ಕುಜ, ರಾಹು ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬುಧ ಎಲ್ಲರೂ ಪಾಪಗ್ರಹಗಳೇ. ಪಾಪಗ್ರಹಗಳ ಒಟ್ಟಿಗೆ ಸೇರಿದ ಬುಧನೂ ಪಾಪನಾಗ್ತಾನೆ. 4 ಗ್ರಹಗಳು ಪಾಪ ಫಲವನ್ನೇ ಕೊಡ್ತಾವೆ ಅಂತ ಆದಾಗ ನಿಮ್ಮ ದಾಂಪತ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯವಾ? ನೀವೇ ಆಲೋಚನೆ ಮಾಡಿ. ಈಗಾಗಲೇ ಬೆಳಗ್ಗಿಂದ ಎಷ್ಟು ಸಾರಿ ಜಗಳ ಆಯ್ತು. 1 ನಿಮಿಷವೂ ಒಳ್ಳೆಯ ಮನಸ್ಸಿನಿಂದ ಸಂತೋಷದಿಂದ
ನೆಮ್ಮದಿಯಿಂದ ಇರೋದಿಲ್ಲ. ಬೆಳಗ್ಗೆ ಎದ್ದು ಮುಖ ತೊಳೆದು ಕಾಫಿ ಕುಡಿಯುವಲ್ಲಿಂದ ಜಗಳ ಆರಂಭವಾದರೆ ರಾತ್ರಿ ಮಲಗುವಲ್ಲಿಯವರೆಗೂ ಜಗಳ ಇದ್ದೇ ಇರ್ತದೆ. ಮನಸ್ತಾಪಗಳು ಸಪ್ತಮದಲ್ಲಿ ರವಿ ದ್ಯುನಾಥೋ ಯದಾ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ ಪಿಂಡಪೀಡಾ ಚ ಚಿಂತಾಯ. ನಾನು ಆಗಾಗ ಹೇಳ್ತಾ ಇರ್ತೇನೆ ಇದನ್ನ. ಚಿಂತೆ ಉಂಟಾಗ್ತದೆ ಅಂತೆ, ಮಕ್ಕಳ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಪಿಂಡಪೀಡ ಚಿಂತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಏನೋ ಕಾಣ್ತದೆ. ಹಣ ಇದ್ರೂ ಸಹಿತವಾಗಿ ನೆಮ್ಮದಿ ಇರುವುದಿಲ್ಲ. ನೆಮ್ಮದಿಗಾಗಿ ನೀವು ತಡಕಾಡಬೇಕಾಗ್ತದೆ, ಹುಡುಕಾಡಬೇಕಾಗ್ತದೆ. ಮಲಗಿದರೆ ನಿದ್ದೆ ಬರೋದಿಲ್ಲ. ಮಲಗಿದಂತಹ ಬೆಡ್ಡೇ ನಿಮಗೆ ಬಿಸಿಯಾಗಿ ಬೆನ್ನು ಸುಡುತ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, ಸೂರ್ಯ ಶಾಂತಿ ಮಾಡ್ಕೊಳ್ಳಿ ಅಥವಾ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ. ಅಭಿಷೇಕ ಪ್ರಿಯ ಶಿವನು ಅಭಿಷೇಕ ಪ್ರಿಯನಾಗಿದ್ದಾನೆ. ಆದ್ದರಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ, ರುದ್ರ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣಗಳು. ಕೆಂಪು ಬಣ್ಣದ ವೈವಿಧ್ಯಮಯವಾದಂತಹ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಕ್ಷೇಮ ಇದೆ. ಸಮಾಧಾನಕ್ಕಾಗಿ ನೀವು ರುದ್ರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಕ್ಷೇಮವಾಗ್ತದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಶುಕ್ರ ಧನಾಧಿಪತಿ ಉಚ್ಚನಾಗಿ ಒಳ್ಳೆಯ ಧನ, ಒಳ್ಳೆಯ ಸಂಪತ್ತು, ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಂದರ್ಭ ಅಥವಾ ವರ್ತಮಾನವಾದರೂ ಬರ್ತದೆ. 7ನೇ ಮನೆಯಲ್ಲಿ ಶನಿ ನಿಂತು ನೋಡ್ತಾ ಇದ್ದಾನೆ. ಕೆಲವರು ವ್ಯಾಜ್ಯ ಹಾಕಬಹುದು ಅಥವಾ ವ್ಯಾಜ್ಯದಲ್ಲಿ ಜಯವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಎದುರಾಳಿಗೆ ಜಯ ಉಂಟಾಗುವಂತಹ ಲಕ್ಷಣಗಳು. ಭಯ ಪಡಬೇಕಾದ್ದಿಲ್ಲ. ಈ ಕೋರ್ಟ್ ಅಲ್ಲ ಮತ್ತೊಂದು ಕೋರ್ಟ್ನಲ್ಲಿ ನಿಮಗೆ ಜಯ ಉಂಟಾಗುವಂತಹ ಲಕ್ಷಣ ಇದೆ. ವ್ಯಾಜ್ಯವನ್ನು ಮುಂದುವರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹದ್ದಿದೆ. ನಿಮ್ಮ ರಾಶಿಯಾಧಿಪತಿ ಶತ್ರು ಭಾವದಲ್ಲಿ ಇದ್ದದ್ರಿಂದ ನಿಮಗೆ ಅಕ್ಕಪಕ್ಕದಲ್ಲೇ ಶತ್ರುಗಳು ಸದಾ ಕಾಲದಲ್ಲೂ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ಸುದರ್ಶನ ಮಂತ್ರ ಜಪ. ಸುದರ್ಶನ ಮಹಾವಿಷ್ಣು. ಆ ಸುದರ್ಶನ ಮಂತ್ರ ಜಪವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಅಥವಾ ನೀವು ಕುಳಿತಲ್ಲೇ ಈ ಸುದರ್ಶನ ಮುದ್ರೆಯನ್ನು ತೋರಿಸ್ತಾ ಇರುವುದರಿಂದ, ಚಕ್ರ ಮುದ್ರೆ ಸಾಧ್ಯವಾದರೆ ಒಂದು 12 ಸಾರಿ ಹೀಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಅರಿದು 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 ತುಂಡಾಗಿ ಹೋಗ್ತದೆ. ಪರಿಹಾರ ಮಾಡ್ಕೊಳ್ಬಹುದು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5, ಅದನ್ನೇ ಬಳಸ್ಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಕ್ಷೇಮ. ಉತ್ತರ ದಿಕ್ಕು ಅಥವಾ ದಕ್ಷಿಣ ಪೂರ್ವದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ವಿಷ್ಣು ಸಹಸ್ರನಾಮ ಪಾರಾಯಣ, ನಾರಾಯಣ ಸೇವೆ, ಸುದರ್ಶನ ಜಪ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾದಂತಹ ಅಂಗಾರಕನು ಪಂಚಮದಲ್ಲಿದ್ದಾನೆ. ನಿಮ್ಮ ಮನೆಯವರು ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾರೆ. ಮಕ್ಕಳಿಂದ ನಿಮ್ಮ ಮನೆಯವರಿಗೆ ಕಾಟ. ಅದು ಕೊಡಿಸು, ಇದು ಕೊಡಿಸು, ಹಾಗೆ ಮಾಡೋ, ಹೀಗೆ ಮಾಡು, ನೀವು ತಲೆಗೆ ಹಚ್ಕೊಳ್ಳಲ್ಲ ಅಥವಾ ನೀವು ದೂರನೇ ಇರ್ತೀರಿ. ನಿಮ್ಮ ಮನೆಯವರಿಗೆ ಕಾಟ. ಜೊತೆಯಲ್ಲಿ ಭಾಗ್ಯದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಎಷ್ಟು ದಿವಸ ವಕ್ರಿಯಾಗಿದ್ದ, ಈಗ ಭಾಗ್ಯದಲ್ಲಿ ಭಾಗ್ಯವನ್ನು ಕೊಡುವಂತಹ ಗುರು. ಭಾಗ್ಯ ವೃದ್ಧಿ ಆಗ್ತದೆ ತುಲಾರಾಶಿಯವರಿಗೆ. ಶನಿ ಮಹಾತ್ಮನ ಕಾಟ ಇಲ್ಲ ಸದ್ಯಕ್ಕೆ. ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಆರ್ಥಿಕ ಮುಗ್ಗಟ್ಟುಗಳೆಲ್ಲ ಪರಿಹಾರವಾಗುವಂತಹ ಕಾಲ. ಸಾಲ ತೀರಿಸ್ಕೊಳ್ತೀರಿ. ಮನೆ ಇತ್ಯಾದಿಗಳನ್ನ ಮಾಡುವುದಕ್ಕೆ ಸಕಾಲ ಮಾಡಿಕೊಳ್ಳಬಹುದು. ಶುಕ್ರ ನಿಮ್ಮ ರಾಶಿಯಾಧಿಪತಿ ಉಚ್ಚನಾಗಿದ್ದಾನೆ. ಗುರುವಿನ ದೃಷ್ಟಿ ಇದೆ. ಕಟ್ಟಿದ ಮನೆ ತೆಗೆದುಕೊಳ್ಳುವವರಿಗೆ ಅನುಕೂಲಕರವಾದಂತಹ ಕಾಲ ತುಲಾರಾಶಿಯವರಿಗೆ. ಹಾಗಂತ ಉತ್ತರ ಮುಖ ಪಶ್ಚಿಮ ಮುಖ ಇದೆಲ್ಲ ಆಗಿ ಬರ್ತದೆ, ನಿಮಗೆ ಮಾಡ್ಕೊಳ್ಬಹುದು. ಬಿಳಿ ಬಣ್ಣದ ವಸ್ತ್ರಗಳು, ರೇಷ್ಮೆ ವಸ್ತ್ರಗಳು, ಹಾಲು ಬಣ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ ದುರ್ಗಾ ಮಂದಿರ, ದೇವಿ ಮಂದಿರಕ್ಕೆ ಹೋಗುವುದರಿಂದ, ಅನ್ನಪೂರ್ಣೇಶ್ವರಿ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಂಡಾಗ ಆರೋಗ್ಯ ಭಾಗ್ಯ ಮಾಡ್ಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಭಾಗ್ಯಾಧಿಪತಿಯಂತಹ ಚಂದ್ರ ಇದ್ದಾನೆ. ಸ್ವಲ್ಪ ಮನಸ್ಸಿಗೆ ಖೇದ ಉಂಟಾಗುವಂತಹ ಸಾಧ್ಯತೆ. ಗುರುವಿನ ಬಲ ಇಲ್ಲ, ಪಂಚಮ ಶನಿ. ಹೀಗಾಗಿ ಬುದ್ಧಿಗೆ ಸ್ವಲ್ಪ ವಿಕಲ್ಪ ಉಂಟಾಗುವಂತಹ ಸಾಧ್ಯತೆ. ಕೆಟ್ಟವರ ಮಾತನ್ನ ಕೇಳಬೇಕಾಗ್ತದೆ. ಕೆಟ್ಟ ಮಾತನ್ನ ನುಡಿಯಬೇಕಾದಂತಹ ಸಂದರ್ಭ ಬರ್ತದೆ. ನಿಮ್ಮ ಅಕ್ಕಪಕ್ಕದವರೇ ಕೆಟ್ಟ ಬೋಧನೆಯನ್ನು ಮಾಡುವಂತಹ ಸಾಧ್ಯತೆ. ಚಂದ್ರ ನೀಚನಾಗಿದ್ದಾನೆ, ಅದನ್ನೆಲ್ಲ ಕೇಳಬೇಕಾದಂತಹ ಒಂದು ದುರ್ದೈವ. ನೋಡಿ, ನಿಮ್ಮ ರಾಶಿಯಿಂದ 4ನೇ ಭಾವದಲ್ಲಿ ಆರೋಗ್ಯ ಸ್ಥಾನದಲ್ಲಿ ರವಿ, ಕುಜ, ರಾಹು, ಬುಧ ಪಾಪಗ್ರಹಗಳು. ವಾಹನದಲ್ಲಿ ಕಂಟಕ. ವಾಹನದಲ್ಲಿ ಹೋಗುವಾಗ ಒಂದೇ ವಾಹನದಲ್ಲಿ ಎಲ್ಲರೂ ಹೋಗಬೇಡಿ. ಯಾರಿಗಾದ್ರೂ ಒಬ್ಬರಿಗೆ ಗ್ರಹಚಾರ ಇದ್ರೆ ಎಲ್ಲರನ್ನೂ ತಗೊಂಡು ಬಿಡ್ತದೆ. ತುಂಬಾ ಅಪಾಯ ಸನ್ನಿಹಿತವಾಗಿರುವಂತಹದ್ದು. ಕಷ್ಟ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಕುಜಶಾಂತಿ, ಜೊತೆಯಲ್ಲಿ ಸುಬ್ರಹ್ಮಣ್ಯನ ಸೇವೆ, ಸಾಧ್ಯವಾದರೆ ನಾಗದೇವರ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. ವ್ಯವಹಾರದಲ್ಲಿ ಸಾಕಷ್ಟು
ಪರಿಣಿತಿಯನ್ನ ಹೊಂದುವಂತಹ ಯೋಗ. ಮಾನಸಿಕ ತುಮಲವನ್ನೆಲ್ಲ ಕಳ್ಕೊಳ್ತೀರಿ. ಅಭಿವೃದ್ಧಿ ಕಂಡು ಬರುವಂತಹದ್ದಿದೆ. ಕೆಂಪು ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲ. ಹವಳವನ್ನು ಧಾರಣೆ ಮಾಡುವುದರಿಂದ ಕ್ಷೇಮ. ಜಪ ಇತ್ಯಾದಿಗಳನ್ನು ಮಾಡುವಾಗ ಚಂದನಮಾನಿ, ರಕ್ತ ಚಂದನಮಾನಿಯಲ್ಲಿ ನೀವು ಜಪವನ್ನು ಮಾಡಿದರೆ ಸಿದ್ಧಿ ಆಗ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಉತ್ತರ ದಿಕ್ಕಿನ ವ್ಯವಹಾರ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು 7ನೇ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಸಪ್ತಮ ಭಾವದ ಗುರು ಅಂದರೆ ವಿಶೇಷವಾದಂತಹ ಫಲವನ್ನು ನೀಡ್ತಾನೆ. ಸಂಕಷ್ಟಗಳನ್ನು ದೂರ ಮಾಡ್ತಾನೆ. ದಾಂಪತ್ಯದಲ್ಲಿ ವಿರಸವನ್ನ ಕಡಿಮೆ ಮಾಡ್ತಾನೆ. ಆರೋಗ್ಯ ವೃದ್ಧಿಯನ್ನು ಮಾಡ್ತಾನೆ. ವ್ಯವಹಾರವನ್ನು ಹೆಚ್ಚಿಸ್ತಾನೆ. ಆದರೆ ನಿಮ್ಮ ರಾಶಿಯಾಧಿಪತಿ ಅಂತಹ ಗುರುವಿನ ಮನೆ ಅರ್ಥಾತ್ 4ನೇ ಮನೆಯಲ್ಲಿ ಶನಿ ಮಹಾತ್ಮ, ಶತ್ರುವಿನ ಮನೆಯಲ್ಲಿ ಶುಕ್ರ, ಇದೆರಡೂ ಸಹಿತವಾಗಿ ನಿಮಗೆ ಅಪಾಯವನ್ನು ತರುವಂತಹದ್ದು. ಮನೆಗೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಮನೆಗೆ ಹೋದ್ರೆ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಲಿಕ್ಕೆ ಮನಸ್ಸು ಬರೋದಿಲ್ಲ. ಮನೆಯವರಿಂದಲೇ ನಿಮಗೆ ತೊಂದರೆ ಉಂಟಾಗುವಂತಹ ಭಾವನೆ ಉಂಟಾಗ್ತದೆ. ವ್ಯವಹಾರಗಳು ಸಕಾಲಕ್ಕೆ ಸಿದ್ಧಿ ಆಗೋದಿಲ್ಲ. ಇದರಿಂದ ರೋಸಿ ಹೋಗ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಗುರುವಿನ ಆರಾಧನೆ ಮಾಡಿಕೊಳ್ಳಿ. ಗುರು ಚರಿತ್ರೆಯನ್ನು ಸಾಧ್ಯವಾದರೆ ಓದಿ ಈ ಸಂದರ್ಭದಲ್ಲಿ, ಅಥವಾ ಗುರು ರಾಯರ ಸೇವೆಯನ್ನು ಮಾಡಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನು ರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾತ್ಮ 3ನೇ ಮನೆಯಲ್ಲಿ. ವ್ಯಾಜ್ಯ, ಅಣ್ಣ ತಮ್ಮಂದಿರ ವ್ಯಾಜ್ಯ, ಬಂಧು ಬಳಗದವರು ಮಾತನಾಡಿಸೋದಿಲ್ಲ, ಕಂಡ್ರು ಕಾಣದ ಹಾಗೆ ದೂರ ಹೋಗುವಂತಹ ಸಾಧ್ಯತೆಗಳು. ವ್ಯವಹಾರಗಳು ಸರಿಯಾಗಿ ಆಗದೆ ತೊಂದರೆ ಪಡ್ತೀರಿ. ಕೊಟ್ಟ ದುಡ್ಡು ಬರೋದಿಲ್ಲ. ಮಾನಸಿಕ ವ್ಯಥೆ ಉಂಟಾಗ್ತದೆ. ಸಾಕಷ್ಟು ನರಳಾಟ ಉಂಟಾಗ್ತದೆ. ನಾಗದೋಷದಿಂದ ತೊಂದರೆ ಉಂಟಾಗ್ತದೆ. ಹಣಕಾಸು ಕೈಯಲ್ಲಿಲ್ಲ. ಪರಿಹಾರಕ್ಕೆ ಏನು ಮಾಡಿಕೊಳ್ಳಬೇಕು? ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಾಹು ಶಾಂತಿ ಮಾಡಿಕೊಳ್ಳಿ. ನಾಗದೇವರಿಗೆ ಅಭಿಷೇಕವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಸ್ವಲ್ಪ ಮಟ್ಟಿಗೆ ನೆಮ್ಮದಿಗೋಸ್ಕರವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಹನುಮಾನ್ ಚಾಲಿಸಾವನ್ನು ಓದಿ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಣ್ಣ, ಬಿಳಿ ಬಣ್ಣದ ವೈವಿಧ್ಯಮಯವಾದಂತಹ ವಸ್ತ್ರಗಳ ಬಳಕೆ, ಉತ್ತರ ದಿಕ್ಕಿನ ವ್ಯವಹಾರ, ಜೊತೆಯಲ್ಲಿ ಶನಿದೇವರ ಪ್ರೀತಿಗಾಗಿ ಎಳ್ಳು ಬತ್ತಿ ಹಚ್ಚೋದು, ಇದನ್ನೆಲ್ಲ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ ಕಾಲಜ್ಞಾನದಂತೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಶನಿ, ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಧನಸ್ಥಾನದಲ್ಲಿದ್ದಾಗ ಧನ ಸಮೃದ್ಧಿ, ಶತ್ರುಗಳಿಂದಲೂ ಹಣ ವಸೂಲಿ ಮಾಡುವಂತಹ ಚಾತುರ್ಯ. 2ನೇ ಮನೆಯಲ್ಲಿ ಶನಿ ಇದ್ದಾಗ ಬರಬೇಕಾದ ಹಣ ಬರೋದಿಲ್ಲ. ವ್ಯಾಪಾರ ಎಲ್ಲ ನಿಂತು ಹೋಗ್ತದೆ. ಉತ್ಸಾಹ ಇರೋದಿಲ್ಲ. ಮೌಢ್ಯತೆ ಆವರಿಸ್ತದೆ. ಬಂಧುಗಳ ಮನೆಗೆ ಹೋಗಬೇಕು ಅಂತ ಕಾಣಿಸೋದಿಲ್ಲ. ಮಂಗಲ ಕಾರ್ಯಕ್ಕೆ ಹೋಗಬೇಕು ಅನ್ನುವಂತಹ ಭಾವನೆ ಉಂಟಾಗುವುದಿಲ್ಲ. ಮನೋನಿಗ್ರಹ ಮಾಡಿಕೊಳ್ಬೇಕು. ಮನಸ್ಸನ್ನು ಸರಿ ಮಾಡಿಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ಚಂದ್ರನಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರವನ್ನು ಮಾಡ್ಕೊಳ್ಬೇಕು. ಮಕ್ಕಳಿಗೆ ಹಾಲನ್ನು ಕೊಡಬೇಕು. ಒಂದು ಸ್ವಲ್ಪ ಕ್ಷೀರದಾನ ಮಾಡ್ಕೊಳ್ಬಹುದು. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬಹುದು. ಪಶು ಪಕ್ಷಿಗಳಿಗೆ ಅಕ್ಕಿಯನ್ನು ಹಾಕಬಹುದು. ಯಾವುದೋ ಒಂದು ಮೂಲೆಯಲ್ಲಿ ನಿಮಗೆ ಅನುಕೂಲವಾಗಿ ಕಾಣಿಸ್ತದೆ. ಇದೆಲ್ಲ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ ಉತ್ತರ ದಿಕ್ಕದಲ್ಲಿರತಕ್ಕಂತಹ ಶನೇಶ್ವರ ಮಂದಿರ, ಆಂಜನೇಯನ ಮಂದಿರಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಇವತ್ತಿನ ಭಗವತಿ ಸಂಕಲ್ಪದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸುಖ ಸ್ಥಾನದಲ್ಲಿದ್ದಾನೆ. ಪ್ರಯಾಣದಿಂದ ಸುಖ, ಪ್ರಯಾಸ ಇಲ್ಲದೆ ಪ್ರಯಾಣ ಮಾಡ್ತೀರಿ. ಆರೋಗ್ಯ ವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಚಿಂತೆ ಇಲ್ಲ. ಬೇಕು ಅಂದರೆ ಬೇಕು, ಎಷ್ಟೇ ಖರ್ಚಾದರೂ ತೊಂದರೆ ಇಲ್ಲ. ಖರ್ಚಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅಂತಹ ಪರಿಸ್ಥಿತಿ. ಸಪ್ತಮಾಧಿಪತಿ ಅಂತಹ ವ್ಯವಹಾರ ಸ್ಥಾನಾಧಿಪತಿ ಅಂತಹ ಬುಧ 12ನೇ ಮನೆಯಲ್ಲಿ. ವ್ಯವಹಾರದಲ್ಲಿ ತೊಡಕು ಸಕಾಲಕ್ಕೆ ಆಗೋದಿಲ್ಲ. ಚಿಂತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ನೆನೆ ಹಾಕಿದ ಕಡಲೆ ಕಾಳಿನಿಂದ ಗಣಪತಿಗೆ ನೈವೇದ್ಯ. ಹಸುಗಳಿಗೆ ನೆನೆ ಹಾಕಿದ ಕಡಲೆ ಕಾಳನ್ನು ಕೊಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 3 ನಿಮ್ಮ ಸಂಖ್ಯೆ ಹಳದಿ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಬಳಕೆಗೆ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆಂಜನೇಯನ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇಂದಿನ ಕಾಲಜ್ಞಾನದಂತೆ 12 ರಾಶಿಯವರು ಇವತ್ತಿನ ದಿವಸ ಪರಿಹಾರ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಮಹಾಗಣಪತಿ ಆರಾಧನೆ, ಆಂಜನೇಯನ ಉಪಾಸನೆ, ಸರಸ್ವತಿ ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಿಂದ ನಿಮಗೆಲ್ಲರಿಗೂ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ವೀಕ್ಷಕರೇ, ಕಾಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ವಿಷಯವನ್ನು ತಿಳಿಸಿದರು. 2 ಕಡೆಯಲ್ಲಿ ಚೀಟಿ ಹಾಕೊಂಡಿದ್ದೇನೆ, ಆ ಚೀಟಿ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟ ಇದೆ, ಜೀವನ ಮಾಡುವುದೇ ತುಂಬಾ ಕಷ್ಟ, ಅದಕ್ಕೆ ಪರಿಹಾರ ಏನಾದರೂ ತಿಳಿಸಿ ಅಂತ. ಸಾಧ್ಯವಾದರೆ ನೀವು ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಗಾಣಗಾಪುರದಲ್ಲಿ ಮಧುಕರಿಯನ್ನು ಮಾಡುವುದರಿಂದ, ಅಥವಾ ಸಾಗರ ತಾಲೂಕು ವರದಳ್ಳಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು ಬರಬೇಕಾದ್ದು ಬರ್ತದೆ. ಕೊಡಬೇಕಾದವರು ಕೊಡ್ತಾರೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಒಳ್ಳೆಯದಾಗಿ.
ವೀಕ್ಷಕರೇ, ಇವತ್ತಿನ ಭಗವತಿ ಸಂಕಲ್ಪ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮವರಿಗೆಲ್ಲ ತಿಳಿಸಿ ಗುರೂಜಿಯವರು ಭಗವತಿ ಸಂಕಲ್ಪದಲ್ಲಿ ಬರ್ತಾ ಇದ್ದಾರೆ ಅಂತ. ನನ್ನ ನಂಬರ್ ಬೇಕು ಅಂತ ಆದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮದೇನಾದ್ರು ಸಮಸ್ಯೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಪರಿಷ್ಕರಣೆ ಮಾಡ್ತೇವೆ. ಶುಭವಾಗಲಿ, ಶುಭವಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಧನ್ವಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.